ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. हमारे देश में नरेंद्र मोदी जीतने के बाद में रेलवे में बहुत सुविधा हुआ. अगर मेरा मोबाइल भी गुम गया तो मेरे को मोबाइल की रिपोर्ट दर्ज कराने में कोई दिक्कत नहीं होती है. मेरा मोबाइल नेक्स्ट स्टेशन ऑटोमेटिक मिल जाता है, या नेक्स्ट स्टेशन मेरे को नहीं मिलता है तो मेरे घर पे ही मोबाइल मेरे घर पे मिल जाता है. इसलिए नरेंद्र मोदी जी ने बहुत अच्छा काम किया, हम उनको धन्यवाद देते हैं. और भी रेलवे वंदे भारत जैसी खूब सारी रेलें स्टार्ट की है और नई स्पेशल ट्रेन भी चालू की है हर स्टेट से. तो रेलवे के लिए और हर क्षेत्र में मोदी जी ने बहुत अच्छा किया. ಟ್ರೈನಲ್ಲಿ ಮೊಬೈಲ್ ಕಳೆದ್ರೆ ಮೊದಲೆಲ್ಲ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆಮೇಲೆ ನೆಕ್ಸ್ಟ್ ಸ್ಟೇಷನ್ ಹೇಳೋದು ಇದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಈಗ ಹಾಗೆಲ್ಲ, ಈಗ ಟ್ರೈನಲ್ಲಿ ಸಹ ಇದು ಬಂದಿದೆ ಸುವಿಧಾ. ಅದನ್ನು ಟ್ರೈನಲ್ಲಿ ಎಲ್ಲ ಚೆನ್ನಾಗಿ ಬರ್ತಾ, ಈಗ ಚೆನ್ನಾಗಿದೆ. ನಮಗೆ ಅದೇ ಮೊದಲಿಗಿಂತ ಸುವಿಧಾ ಚೆನ್ನಾಗಿದೆ. ಮುಂಚೆ ನಾವೆಲ್ಲ ಅದು ಪೊಲೀಸ್ ಸ್ಟೇಷನ್ಗೆ FIR ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು, ಅದು ಸಿಕ್ಕರೆ ಇಲ್ಲದೆಲ್ಲ ಆಟ ಪರಿಸ್ಥಿತಿ ಎಲ್ಲ ಇತ್ತು. ಈಗ ಹಾಗಾಗಿಲ್ಲ. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಈ ಥರ ಒಂದು ಸ್ವಲ್ಪ ಈ ಸತಿ ಏನಾಗಿದೆ ಅಂದರೆ, ನಮ್ಮ ಮೊಬೈಲಿಗೆ ಏನಾರ ಕಳೀತು ಅಂದ್ರೆ ನಾವು ಈಗ ಪ್ಯಾಸೆಂಜರ್ ಹೆಂಗೆ ಅಂತಾರೆ, ಅದೇ ಕಂಪಾರ್ಟ್ಮೆಂಟ್ನಲ್ಲಿ ಏನು ಪೊಲೀಸ್ನ ಇನ್ಫಾರ್ಮ್ ಮಾಡಿದ್ದಾರೆ, ಅವರೆಲ್ಲ ಮುಂದಿನ ಸ್ಟೇಷನ್ನಲ್ಲಿ ಅವ್ರು ಇನ್ಫಾರ್ಮ್ ಮಾಡಿ ಆದಷ್ಟು ಲಘು ನಮ್ಮ ಮೊಬೈಲ್ ನಿಯರ್ ಬೈ ಜರ್ನಿಲಿಂದ ಸಿಗೋದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ನಮಗೆ ಅನುಕೂಲ ಆಗ್ತಾ ಇದೆ. ಅವರು ತಗೊಂಡು ವಾಪಸ್ ಪ್ಯಾಸೆಂಜರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಇದೇ ಲಾಸ್ಟ್ ಅದರಲ್ಲಿ ಒಂದು ಪ್ರಫಾರ್ಮಾ ಇರುತ್ತೆ. ಆ ಪ್ರಫಾರ್ಮಾ ಫಿಲ್ ಮಾಡಿ ಕೊಟ್ಟು ರನ್ನಿಂಗ್ ಟ್ರೈನ್ನಲ್ಲೇ ನೀವು ಯಾವುದಾದ್ರೂ ಒಬ್ಬ RPF ಸಿಬ್ಬಂದಿಗೆ ನೀವು ಅದನ್ನು ತಲುಪಿದ್ರೆ, ಆ ಸಿಬ್ಬಂದಿ ಇಮಿಡಿಯೇಟ್ಲಿ ಅದನ್ನು ತಗೊಂಡು ಟೆಲಿಕಾಂ ಏನು ಡಿಪಾರ್ಟ್ಮೆಂಟ್ ಪೋರ್ಟಲ್ ಇದೆ ಅದರಲ್ಲಿ ದರ್ಜ್ ಮಾಡ್ತಾರೆ. CER ಸೆಂಟ್ರಲ್ ಇಕ್ವಿಪ್ಮೆಂಟ್ ರಿಜಿಸ್ಟ್ರಿ ಐಡೆಂಟಿಟಿ ಅಂತ, ಅದರಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅದನ್ನು ಈ IMI ನಂಬರ್ನ ಬ್ಲಾಕ್ ಮಾಡ್ತೀವಿ. ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ. ಆದರೂ ಒಂದು ದುಃಖಕರವಾದಂಥ ವಿಷಯ, ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು. ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ, ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯದಲ್ಲಿ. ನಾನು ನೋಡಿ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ. 100 ರೂಪಾಯಿ ಇದ್ದಂಥ ವಿಧವಾ ವೇತನ, ಅಂಗವಿಕಲರ ವೇತನ 400 ರೂಪಾಯಿ ಏರಿಕೆ ಮಾಡಿದೆ. ಅವತ್ತು ಸಹ ಮೊದಲನೇ ಅವಧಿನಲ್ಲೂ 2,500 ರೈತರು ಸಾಲ ಮನ್ನಾ ಮಾಡಿದೆ. ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ. 25,000 ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ. ಟೊಮೊಟೊ ಬೆಳೆಗಾರ ಸಮಸ್ಯೆ ಆದಾಗ ಇಮ್ಮಿಡಿಯೇಟಾಗಿ ನೆರವು ಕೊಟ್ಟಿದ್ದೀನಿ. ನಾನು ಅದಕ್ಕೋಸ್ಕರಲೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ, ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು, ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ. ರೈತ ನಾನು ಮೊದಲನೇ ಆದ್ಯತೆ. ಆದರೆ ಬಡತನ ಅಂತಕ್ಕಂಥದ್ದು ಏನಿದೆ ಪ್ರತಿನಿತ್ಯ ನೋಡ್ತೀನಿ. ಇವತ್ತು ಜನರ ಬದುಕನ್ನು ಕಟ್ಟಬೇಕು. ಇಲ್ಲಿ 2,000 ರೂಪಾಯಿ ಕೊಟ್ಟ ತಕ್ಷಣ ಬೆನ್ನು ತಟ್ಕೊಂಡ್ರಾಗಲ್ಲ. ಆಯಿತು, ನಿಮಗೂ ಸಮುದಾಯ
क्योंकि डिजिटल इंडिया जो प्रधानमंत्री नरेंद्र मोदी जी का 10 वर्षों का एक बहुत बड़ी सक्सेस में से है, उसके कारण देश के कोने कोने में आज डिजिटल टेक्नोलॉजीज की पहुंच बनी है, जिसके कारण आज छोटे से छोटे गांव में भी जो एक एनर्जेटिक यूथ है उनको अपॉर्चुनिटीज़ मिलती है। उस अपॉर्चुनिटी को, उस क्रिएटर्स इकोनॉमी को, उस आइडिया के बड़े इस संसार को एक बहुत स्ट्रक्चर्ड वे में आगे बढ़ने की अपॉर्चुनिटीज़ देने के लिए प्रधानमंत्री जी ने वेव्स वर्ल्ड ऑडियो विजुअल एंड एंटरटेनमेंट समिट मई 1 से मई 4 मुंबई में स्टार्ट हो रहा है। इसमें 1 को इसका इनॉग्रेशन होगा। जितना अभी तक देखा जा रहा है, दुनिया भर से बहुत सारे इन्वेस्टर्स वो आ रहे हैं जो भारत की क्रिएटिव इकोनॉमी में इन्वेस्ट करना चाहते हैं। जो क्रिएटर्स हैं उनको किस तरह की रिक्वायरमेंट है, कहीं पे टेक्नोलॉजी की रिक्वायरमेंट है, कहीं पे फंडिंग की रिक्वायरमेंट है, वो सब वो लोग समझना चाहते हैं। उनके साथ इंटरेक्शन करेंगे। जैसा आप जानते हो ऑलरेडी कि क्रिएट इन इंडिया चैलेंज कई महीनों से चल रहा है, उसमें भी बहुत ज़बरदस्त रिस्पांस आया है। हजारों और लाखों की संख्या में उसमें लोगों ने पार्टिसिपेट किया है और उसके फाइनल अवार्ड्स भी इस वेव्स समिट के दौरान दिए जाएंगे। और ये एक ग्लोबल प्रोग्राम बनेगा जो आने वाले समय में बहुत बड़ा क्रिएटर इकोनॉमी के लिए एक बहुत बड़ा प्लेटफॉर्म है। ಬಸವಣ್ಣನವರ ವಚನಗಳ ಮೂಲಕ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು 5,000 ಕೋಟಿಯಲ್ಲಿ ಸುಮಾರು 3,000 ಕೋಟಿ ಇವತ್ತು ಮ್ಯಾಕ್ರೋದಲ್ಲಿ ಮೈಕ್ರೋ 3,000 ಕೋಟಿಯಲ್ಲಿ 25% ಇವತ್ತು ಅಕ್ಷರ ಆವಿಷ್ಕಾರ ಅಂತ ಒಂದು ಯೋಜನೆ ಮಾಡಿ ಇವತ್ತು ಶಿಕ್ಷಣಕ್ಕೆ ನಾವು ಕೊಡ್ತಕ್ಕಂಥ ಕೆಲಸ ಮಾಡಿ. ಇದಲ್ಲದೆ ಕೂಡ ಇವತ್ತು ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಅದಕ್ಕೆ ನಮ್ಗೆ ರೆಗ್ಯುಲರ್ ಆಗಿ ಗ್ರಾಂಟ್ ಬರ್ತದೆ, ಅದು ಕೂಡ ಕೊಡ್ತಕ್ಕಂಥ ಕೆಲಸ. ಅದಕ್ಕಾಗಿ ಎಲ್ಲಿ ಕೂಡ ಅಭಿವೃದ್ಧಿ ಬಗ್ಗೆ ತಾರತಮ್ಯ ಮಾಡ್ತಕ್ಕಂಥದ್ದಾಗಲಿ, ಸ್ಲೋ ಹೋಗ್ತಕ್ಕಂಥದ್ದಾಗಲಿ ಎಲ್ಲಿ ಕೂಡ ಎಲ್ಲ ಏನೇನು ಸಾಧ್ಯತೆಗಳ ನಾವೆಲ್ಲರೂ ಜನಪ್ರತಿನಿಧಿಗಳು ಸೇರಿ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಅವರು ನಮ್ಮ 371 ನಮ್ಮ ಭಾಗಕ್ಕೆ ಮಾಡಿ ಈ ರೀತಿ ಹೆಚ್ಚಿನ ದುಡ್ಡು ಬರಲಿಕ್ಕೆ ಮಾಡಿದಂಥವರು ಖರ್ಗೆ ಸಾಹೇಬರು, ಧರ್ಮ್ ಸಿಂಗ್ ಸಾಹೇಬರು, ಅವ್ರು ನಾವೆಲ್ಲೂ ಮರಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಈಗ ನಮ್ಮ ಸರ್ಕಾರದಲ್ಲಿ ಎಷ್ಟೇ ಇದ್ರೂ ಬೇರೆಯವ್ರಿಗೆ ದುಡ್ಡು ಬರಲಿಕ್ಕಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ 5,000 ಕೋಟಿ ದುಡ್ಡು ಬಿಡುಗಡೆ ಆಗ್ತದೆ. ಈ ದುಡ್ಡು ಬಿಡುಗಡೆ ಆಗೋದ್ರಿಂದ ಅನುದಾನ ಎಲ್ಲ ಶಾಸಕರಿಗೆ ಹೆಚ್ಚಿಗೆ ಸಿಕ್ಕು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗದ ಎಲ್ಲ ಮತಕ್ಷೇತ್ರದ ಜನರಿಗೆ ಅನುಕೂಲ ಆಗ್ತದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.